ಹಲೋ ಆಲ್, ಗುಡ್ ಈವ್ನಿಂಗ್. ಕೆಲವು ಸಾಫ್ಟ್ವೇರ್ ಟೆಸ್ಟಿಂಗ್ ಕ್ಲಾಸ್ಗೆ ಸ್ವಾಗತ. ಈಗ ನಾವು ನಮ್ಮ ಲಾಸ್ಟ್ ಕ್ಲಾಸ್ ಅಲ್ಲಿ ಕ್ರಾಸ್ ಬ್ರೌಸರ್ ಸೈಟ್ ಟೆಸ್ಟಿಂಗ್ ಅಂತ ಒಂದು ಒಳ್ಳೆ ಬೆಸ್ಟ್ ಏನಪ್ಪ ಟಾಪಿಕ್ ನ ನೋಡಿದ್ವಿ. ಇವತ್ತು ನಾವು ನೆಕ್ಸ್ಟ್ ಕಾನ್ಸೆಪ್ಟ್ JDBC ಅನ್ನೋ ಒಂದು ಕಾನ್ಸೆಪ್ಟ್ ನ ನೋಡ್ತೀವಿ. ಅಂದ್ರೆ ಜಾವಾ ಡೇಟಾಬೇಸ್ ಕನೆಕ್ಟಿವಿಟಿ ಅಂತ. ಈ ಜಾವಾ ಡೇಟಾಬೇಸ್ ಕನೆಕ್ಟಿವಿಟಿ ಅಂತ ನೆನಪು ಬಂದ ತಕ್ಷಣ ನಮಗ್ ನೆನಪು ಬರೋದು ಏನಪ್ಪಾ ಅಂದ್ರೆ ಇಲ್ಲಿ ಡೇಟಾಬೇಸ್ ಅಂದ್ರೆ ಯಾವ್ದಾರ ಒಂದು ನನ್ನ ಹತ್ರ ಡೇಟಾಬೇಸ್ ಇರ್ಬೇಕೀಗ. ಸೊ ನಾನೇನ್ ಮಾಡ್ಕೋತೀನಿ, ಈಗ SQL ಡೇಟಾಬೇಸ್ ಅಲ್ಲಿ ಫಸ್ಟ್ ಆಫ್ ಆಲ್ ನಾನು ಇನ್ಸ್ಟಾಲ್ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಪ್ರಾಪರ್ ಆಗಿ ನೋಡ್ಕೊಳ್ಳಿ, ಯಾಕಂದ್ರೆ ಇದರಲ್ಲಿ ನಮ್ಮಲ್ಲಿ ಎಷ್ಟೊಂದು ಜನ ನಾವು ತುಂಬಾನೇ ಫೇಲ್ ಆಗ್ಬಿಡ್ತೀವಿ ಇದನ್ನ. ಓಕೆನಾ? ಸಿಂಪಲ್ ಆಗಿ ನೋಡಿ, MySQL ಡೌನ್ಲೋಡ್ ಅಂತ ಕೊಡಿಪ್ಪ. ನೆನ್ಪಿಟ್ಕೊಳ್ಳಿ, MySQL ಡೌನ್ಲೋಡ್ ಅಂತ ಕೊಡಿ. ನೋಡಿ, ಬೇಕಾದ್ರೆ ಇಲ್ಲೇ ಫಸ್ಟ್ ಆಪ್ಷನ್ ಇರುತ್ತೆ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನನ್ಗೆ ಅಕಸ್ಮಾತ್ ಇದು ಗೊತ್ತಾಗ್ತಾ ಇಲ್ಲ, ನನಗೆ ಇದು ಗೊತ್ತಾಗ್ತಿಲ್ಲ, ನೀವ್ ಹೆಂಗ್ ಕೊಡ್ತಾ ಇದ್ದೀರಾ ಅಂತ ಅಂದ್ರೆ ಬೇಕಾದ್ರೆ ಇಲ್ಲಿ ನೋಡಿ, ಕೊನೆಯಲ್ಲಿ MySQL ಕಮ್ಯುನಿಟಿ ಇಲ್ಲಿಗೂ ಕೂಡ ಬರ್ಬೋದು. ಓಕೆ, ನಾನು ಲೈಕ್ ಒನ್ ಬೈ ಒನ್ ಸ್ಟೆಪ್ಸ್ ತೋರಿಸ್ತಾ ಹೋಗ್ತಾ ಇದ್ದೀನಿ. ಪ್ರಾಪರ್ ಆಗಿ ನೋಡ್ಕೋತಾ ಹೋಗಿ. ನಿಮ್ಗೆ ಅಕಸ್ಮಾತ್ ನನಗೆ ಇದು ಕಷ್ಟ ಆಗುತ್ತೆ ಅಂತ ಆದ್ರೆ ನಾನು ಇನ್ನೊಂದು ಸ್ಟೆಪ್ ಅನ್ನೇ ತೋರಿಸ್ತೀನಿ. ಓಕೆ, ನಂದು ಯಾವ್ದು ಆಪರೇಟಿಂಗ್ ಸಿಸ್ಟಮ್ ಇದೆ ಅದನ್ನ ಕೊಟ್ಕೋತೀನಿ. ಇಲ್ವಾ, ನನಗೆ ಬೇಕಾದ್ರೆ ಹೇಗ್ ಬೇಕಾದ್ರೂ ತಗೋಬಹುದು. ಸೊ ನಂಗೆ ನೋಡಿ, ಡೌನ್ಲೋಡ್ MySQL ಇನ್ಸ್ಟಾಲರ್ ಅಂತ ಇದೆ. ನಾನು ಇಲ್ಲಿ ಡೈರೆಕ್ಟ್ ಕ್ಲಿಕ್ ಮಾಡ್ತೀನಿ. ಓಕೆ, ನೋಡಿ ನನಗೆ ಕರೆಕ್ಟ್ ಆಗಿ ಪೇಜ್ ತಗೊಬಂದು ಲ್ಯಾಂಡ್ ಆಗ್ತಿದೆ. ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ, ತುಂಬಾನೇ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಎರಡಿದೆ. ಸೊ ನನಗೆ ನೋಡಿ, ಒಂದು 5.5 MB ಇದೆ, ಇನ್ನೊಂದು 431.7 MB ಇದೆ. ಈ ಎರಡಿದೆ. ಇದರಲ್ಲಿ ಯಾವ್ದು ಡೌನ್ಲೋಡ್ ಮಾಡ್ಬೇಕಂತ ನಾವು ಯಾವಾಗ್ಲೂ ಮಿಸ್ ಮಾಡ್ಕೋತೀವಿ. ಆಸ್ ಆಫ್ ನಾವು ಈಗ MySQL ಅಲ್ಲಿ ಇದು ಲೇಟೆಸ್ಟ್ ವರ್ಷನ್ ಇದೆ. ನಾನು ಯಾವತ್ತು ಕೂಡ ನೋಡಿ, ಇಲ್ಲಿ ಇದೆಯಲ್ಲ, ಈ ಒಂದು ನಾನು ಡೌನ್ಲೋಡ್ ಕೊಡ್ಬೇಕಾಗತ್ತೆ. ಜಸ್ಟ್ ಪ್ರಾಪರ್ ಆಗಿ ನೋಡ್ಕೊಳ್ಳಿ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಯಾವುದೇ ತರ ಲಾಗಿನ್ ಬೇಡ, ಏನು ಬೇಡಪ್ಪ. ಸಿಂಪಲ್ ಆಗಿ ನೋ ಥ್ಯಾಂಕ್ಸ್, ಜಸ್ಟ್ ಸ್ಟಾರ್ಟ್ ಮೈ ಡೌನ್ಲೋಡ್ ಅಂತ ಕೊಡಿ. ಓಕೆ, ಜಸ್ಟ್ ಅದು ನಿಮ್ಗೆ ಎಷ್ಟು ಏನು ನಿಮ್ಮ ಒಂದು ಇಂಟರ್ನೆಟ್ ಸ್ಪೀಡ್ ಮೇಲೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಆಗುತ್ತೆ. ಒಂದು 2 ಸೆಕೆಂಡ್ಸ್ ವೆಯ್ಟ್ ಮಾಡೋಣ. ಆಟೋಮೆಟಿಕ್ ಆಗಿ ಅದು ನಮ್ಗೆ ಅದು ಆಗ್ತಾ ಹೋಗುತ್ತೆ. ಓಕೆ ಫೈನ್, ಈಗ ಡೌನ್ಲೋಡ್ ಆಗಿದೆ. ಸೊ ಇನ್ಸ್ಟಾಲ್ ಹೇಗೆ ಮಾಡೋದಂತ ನೋಡ್ತಾ ಹೋಗೋಣ. ನೋಡಿ, ಸಿಂಪಲ್ ಆಗಿ ಜಸ್ಟ್ ರೈಟ್ ಕ್ಲಿಕ್ ಆನ್ ದಿಸ್. ರೈಟ್ ಕ್ಲಿಕ್ ಮಾಡ್ಬಿಟ್ಟು ಸಿಂಪಲ್ ಆಗಿ ನಿಮ್ಗೆ ಓಪನ್ ಅಂತ ಕೊಟ್ಕೊಳ್ಳಿ. ಅಂದ್ರೆ ನಿಮ್ಗೆ ಅಲ್ಲೇನೋ ಅಡ್ಮಿನಿಸ್ಟ್ರೇಟರ್ದು ಇದನ್ನ ಕೇಳಿದ್ರೆ ಏನಪ್ಪ, ಅಡ್ಮಿನಿಸ್ಟ್ರೇಟರ್ ಪವರ್ ನ ಕೇಳಿದ್ರೆ ಎಸ್ ಅಂತ ಕೊಡಿ. ಅದ್ ಬಿಟ್ರೆ ಬೇರೆ ಏನು ಇಲ್ಲ ಇದರಲ್ಲಿ. ಸಿಂಪಲ್ ಆಗಿ. ಓಕೆ, ಸೊ ರಿಮೆಂಬರ್, ಕೆಲವೊಂದು ಟೈಮು ಕೆಲವೊಂದು ಸಿಸ್ಟಮ್ಸ್ ಅಲ್ಲಿ ಓಪನ್ ವಿತ್ ಅಡ್ಮಿನಿಸ್ಟ್ರೇಟರ್ ಅಂದ್ರೆ ಆ ಒಂದು ಅಡ್ಮಿನಿಸ್ಟ್ರೇಟರ್ದು ಆಕ್ಸೆಸ್ ಬೇಕಾಗಿರುತ್ತೆ. ಅಂತ ಟೈಪಲ್ಲಿ ಓಪನ್ ವಿತ್ ಕೊಟ್ಕೊಳ್ಳಿ. ಓಕೆನಾ? ಸೊ ಇದಾದ್ಮೇಲೆ ಒಂದು ಸ್ಮಾಲ್ UAC ಬರುತ್ತೆ, ಅಂದ್ರೆ ಯೂಸರ್ ಆಕ್ಸೆಸ್ ಕಂಟ್ರೋಲ್ ಅಂತ ಕೆಳಗಡೆ ಟ್ಯಾಬಲ್ ಬಂದಿರುತ್ತೆ. ಅದು ನನಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇರಲ್ಲ, ಯಾಕಂದ್ರೆ ಬಟ್ ಅದು ಕೆಲವೊಂದು ಸಪರೇಟ್ ಪೇಜ್ ಆಗಿರೋದ್ರಿಂದ ಅದಕ್ಕೆ ಎಸ್ ಕೊಡ್ಬೇಕಾಗತ್ತೆ. ಸೊ ಯಾವಾಗ್ಲೂ ಕೂಡ ನೋಡ್ಕೋತಾ ಇರಿ, ಅದನ್ನ ಜಾಸ್ತಿ ಟೈಮ್ ಏನ್ ತಗೊಳ್ಳಲ್ಲ, ನೆನ್ಪಿಟ್ಕೊಳ್ಳಿ. ತುಂಬಾನೇ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಕೋಬಹುದು, ಬಟ್ ಪ್ರಾಪರ್ ಆಗಿರೋ ಸ್ಟೆಪ್ಸ್ ನ ಫಾಲೋ ಮಾಡ್ಕೋತಾ ಹೋಗಿ. ಓಕೆನಾ? ಈ ಒಂದು ಎಲ್ಲಿಂದ ನಾವು ಡೌನ್ಲೋಡ್ ಮಾಡ್ಕೋತಾ ಇದೀವಲ್ಲ, ಈ ಲಿಂಕ್ ನು ಕೂಡ ನಾನು ವಿಡಿಯೋ ಲಿಂಕ್ ಅಲ್ಲಿ ಎಕ್ಸ್ಟೆನ್ಷನ್ಸ್ ಅಲ್ಲಿ ಕೆಳಗಡೆ ಹಾಕಿರ್ತೀನಿ. ಅದನ್ನು ಕೂಡ ನೀವು ಉಪಯೋಗಿಸ್ಕೋತಾ ಹೋಗ್ಬೋದು. ಸೊ ಅದು ಒಂದು ಜಸ್ಟ್ ಫ್ಯೂ ಸೆಕೆಂಡ್ಸ್ ತಗೊಳುತ್ತೆ. ಅದು ಲೈಕ್ ಆ ಪೇಜ್ ಓಪನ್ ಆಗಕ್ಕೆ, ಇನ್ಸ್ಟಾಲೇಷನ್ ಪೇಜು. ಸೊ ಇನ್ಸ್ಟಾಲೇಷನ್ ಓಪನ್ ಆದ ತಕ್ಷಣ ಹೇಳ್ಕೊಡ್ತೀನಿ ಯಾವ ತರ ನೀವು ಮಾಡ್ತಾ ಹೋಗ್ಬೇಕು ಅಂತ. ಸೊ ಎಲ್ಲರೂ ಕೂಡ ಎಲ್ಲಾ ಸ್ಟೆಪ್ಸ್ ಕೂಡ ಪ್ರಾಪರ್ ಆಗಿ ನೆನ್ಪಿಟ್ಕೊಳ್ಳಿ. SQL ಯಾವ ವರ್ಷನ್, ಯಾಕಂದ್ರೆ ಕಾಮನ್ ಆಗಿ ಕ್ವಶನ್ಸ್ ಅರೈಸ್ ಆಗುತ್ತೆ ಇಂಟರ್ವ್ಯೂಸ್ ಅಲ್ಲಿ. ಯಾವ ವರ್ಷನ್ ನೀವು ಉಪಯೋಗಿಸ್ತಾ ಇದ್ದೀರಾ SQL ಅಂದ್ರೆ ಏನು? ಈಗ ನೀವು JDBC ಅಂತ ಮಾಡಕ್ ಹೋಗ್ತಾ ಇದೀವಿ ಅಂತ ಹೇಳ್ತೀನಿ ನಾನು. ಸೊ JDBC ಅಂದ್ರೆ ಏನು? JDBC ಅಂತ ಬಂದಾಗ ಜಾವಾ ಡೇಟಾಬೇಸ್ ಕನೆಕ್ಟಿವಿಟಿ. ಇಲ್ಲಿ ಸಿಂಪಲ್ ಆಗಿ ನಾನೇನೊಂದು ಸ್ಕ್ರಿಪ್ಟ್ ಬರೀತಾ ಇದೀವಲ್ಲ ನಾವು, ಆ ಸ್ಕ್ರಿಪ್ಟ್ ಇಂದ ನನ್ನ ಒಂದು ಡೇಟಾಬೇಸ್ಗೆ ಕನೆಕ್ಟ್ ಮಾಡಕ್ ನಾನು ಟ್ರೈ ಮಾಡ್ತಾ ಇದೀನಿ. ಐ ಆಮ್ ಟ್ರೈಂಗ್ ಟು ಕನೆಕ್ಟ್ ಮೈ ಸ್ಕ್ರಿಪ್ಟ್ ಟು ದ ಡೇಟಾಬೇಸ್. ಈಗ ಯಾಕಂದ್ರೆ ನಾನು ಹೀಗೂ ಹೇಗ್ ಮಾಡ್ಕೋಬಹುದು, ಯಾವ ತರ ತಗೋಬಹುದು ಅಂತ ನಾನು ನೋಡ್ಕೋತಾ ಹೋಗ್ತಾ ಇದ್ದೀನಿ. ಓಕೆ, ಸೊ ಆಲ್ವೇಸ್ ರಿಮೆಂಬರ್ ವಿತ್ ದಟ್ ಹೇಗೆ ಏನು ಅಂತ. ಓಕೆ, ಸೊ ಓಪನ್ ಆಗುತ್ತೆ, ಜಸ್ಟ್ ಫ್ಯೂ ಸೆಕೆಂಡ್ಸ್. ನೋಡಿ, ಈ ತರ ಬಂದಿರುತ್ತೆ, ಲೈಕ್ ಇದೊಂದು ಪೇಜು. ಸೊ ಇದ್ರಲ್ಲಿ ಯಾವ್ದೊಂದು ತಗೋಬೇಕು. ಸೊ ನೋಡಿ, ಸಿಂಪಲ್ ಆಗಿ ಫುಲ್ ಅನ್ನೋದನ್ನ ತಗೊಳ್ಳಿ. ಓಕೆ, ಕ್ಲಿಕ್ ಆನ್ ನೆಕ್ಸ್ಟ್. ಓಕೆ, ಸೊ ಇದ್ರಲ್ಲಿ ಏನ್ ಗೊತ್ತಾ, ಯಾವಾಗ್ಲೂ ನೆಕ್ಸ್ಟ್ ಕೊಡ್ಬಿಡಿ, ಫಸ್ಟ್ ಎಕ್ಸಿಕ್ಯೂಟ್ ಕೊಡಿ. ಓಕೆ, ಎಕ್ಸಿಕ್ಯೂಟ್ ಆಗ್ಬೇಕಿದು. ಯಾಕಂದ್ರೆ ನಿಮಗೆ ಪ್ರಾಪರ್ ಆಗಿ ಎಲ್ಲಾನು ಕೂಡ ಎಕ್ಸಿಕ್ಯೂಟ್ ಆದ್ರೆ ಮಾತ್ರ ನಿಮ್ಗೆ ಅದು ವರ್ಕ್ ಆಗಕ್ ಸಾಧ್ಯ. ಆದ್ರಿಂದ ನೆನ್ಪಿಟ್ಕೊಳ್ಳಿ, ಇದು ಎಕ್ಸಿಕ್ಯೂಟ್ ಆಗ್ಬೇಕು. ಓಕೆ, ಇದು ಕಂಪ್ಲೀಟ್ ಎಲ್ಲಾನು ಕೂಡ ಎಕ್ಸಿಕ್ಯೂಟ್ ಆಗ್ಬೇಕು ಇಲ್ಲಿರೋದು. ಓಕೆ, ಸೊ ಅದರಿಂದ ಎಲ್ಲಾನು ಕೂಡ ಫಸ್ಟ್ ಎಕ್ಸಿಕ್ಯೂಟ್ ಕೊಟ್ಕೊಂಡು ಅದಾದ್ಮೇಲೆ ನೆಕ್ಸ್ಟ್ ಬಟನ್ ಹೋಗ್ಬೇಕು. ಸೊ ನೆನ್ಪಿರ್ಲಿ, ಇದಕ್ಕೊಂದು ಫ್ಯೂ ಸೆಕೆಂಡ್ಸ್ ತಗೊಳುತ್ತೆ. ಲೆಟ್ ಅಸ್ ಫಿನಿಶ್ ದಟ್. ಸೊ ನೋಡಿ, ಈಗ ನಿಮ್ಗೆ ಅಲ್ಲ ಆದ ತಕ್ಷಣ ಫಸ್ಟ್ ನಿಮ್ಗೆ ವಿಜುವಲ್ ಸ್ಟುಡಿಯೋ ಇದನ್ನ ಇನ್ಸ್ಟಾಲ್ ಮಾಡ್ಬೇಕಂತ ಕೇಳುತ್ತೆ. ಎಸ್ ಕೊಡಿ, ಐ ಅಗ್ರಿ ಕೊಟ್ಬಿಟ್ಟು ಇನ್ಸ್ಟಾಲ್ ಕೊಡಿ.
ಓಕೆ, ಜಸ್ಟ್ ಫ್ಯೂ ಸೆಕೆಂಡ್ಸ್ ತಗೊಳುತ್ತೆ. ಯಾರಾದ್ರೂ ಅಕಸ್ಮಾತ್ ಲೈಕ್ ಸಿಸ್ಟಮ್ ಸ್ವಲ್ಪ ಸ್ಲೋ ಇದ್ರೆ ಟೈಮ್ ತಗೊಳುತ್ತೆ. ಓಕೆನಾ, ಅದರಿಂದ ಏನ್ ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ. ಓಕೆ, ಇಲ್ಲಿ 2 ಮ್ಯಾನ್ಯುಯಲ್ ಅಂತ ಇದೆ. ಇದನ್ನ ಏನ್ ಮಾಡ್ಬೇಕು ಅಂತ ಏನು ಪ್ರಾಬ್ಲಮ್ ಇಲ್ಲ, ಇನ್ಸ್ಟಾಲ್ ಮಾಡಬಹುದು. ಕ್ಲಿಕ್ ಆನ್ ನೆಕ್ಸ್ಟ್. ಸೊ ಇಲ್ಲಿ ಕೇಳುತ್ತೆ ಮಾಡ್ಬೇಕಂತ, ಎಸ್ ಕೊಡಿ. ಜಸ್ಟ್ ಕ್ಲಿಕ್ ಆನ್ ನೆಕ್ಸ್ಟ್. ಸೊ ಇಲ್ಲಿ ಬಂದು ಎಕ್ಸಿಕ್ಯೂಟ್ ಅಂತ ಕೊಡಿ. ಸಿ ರಿಮೆಂಬರ್ ದಿಸ್, ಇದು ಎಕ್ಸಿಕ್ಯೂಟ್ ಆಗಬೇಕು ಕಂಪ್ಲೀಟ್. ಓಕೆನಾ, ಇದು ಎಕ್ಸಿಕ್ಯೂಟ್ ಆದ್ರೆ ಮಾತ್ರ ನಿಮ್ಗೆ ಪ್ರಾಪರ್ ಆಗಿ MySQL ಇನ್ಸ್ಟಾಲ್ ಆಗಕ್ ಸಾಧ್ಯ. ಓಕೆನಾ, ಸೊ ಸ್ಟೆಪ್ ಬೈ ಸ್ಟೆಪ್ ಪ್ರಾಪರ್ ಆಗಿ ನೋಡ್ಕೋತಾ ಹೋಗಿ. ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಆಗೋಗುತ್ತೆ ಇದು. ಈ ಒಂದನ್ನ ಇನ್ಸ್ಟಾಲ್ ಮಾಡ್ಬೇಕಾದ್ರೆ ಸ್ವಲ್ಪ ನಿಮ್ಮ ಇಂಟರ್ನೆಟ್ ನ ಬೇರೆ ಯಾವ್ದಕ್ಕಾದ್ರು ಉಪಯೋಗಿಸ್ತಿದ್ರೆ ಸ್ವಲ್ಪ ಸ್ಟಾಪ್ ಮಾಡ್ಕೊಳ್ಳಿ, ಅವಾಗ ನಿಮಗೆ ಬೇಗ ಇನ್ಸ್ಟಾಲ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ ಇದು ಕಂಪ್ಲೀಟ್ ಅಂತ ಬರಬೇಕು. ಅದಾದ್ಮೇಲೆ ನೆಕ್ಸ್ಟ್ ಅಂತ ಕೊಡಿ. ಓಕೆನಾ, ಇಲ್ಲೂ ಕೂಡ ನೆಕ್ಸ್ಟ್ ಅಂತ ಕೊಡಬೇಕು. ಸಿ ಯಾವತ್ತು ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ಯುವರ್ ಪೋರ್ಟ್ ನಂಬರ್ 3306 ಅನ್ನೋದು ನಿಮ್ಮ ಪೋರ್ಟ್ ನಂಬರ್. ಯಾವಾಗ್ಲೂ ಕೂಡ ಇದು ನೆನ್ಪಿರ್ಲಿ. ಓಕೆನಾ, ಇಲ್ಲೇನು ಕೂಡ ಬೇರೆ ಆಪ್ಷನ್ಸ್ ಏನು ಬೇಕಾಗಿಲ್ಲ. ಜಸ್ಟ್ ರಿಮೆಂಬರ್ ನೆಕ್ಸ್ಟ್ ಕೊಡಿ. ಓಕೆನಾ, ಇಲ್ಲೂ ಕೂಡ ಜಸ್ಟ್ ಸೇಮ್ ಮೊದಲನೇ ಆಪ್ಷನ್ ತಗೊಂಡು ನೆಕ್ಸ್ಟ್ ಕೊಡಿ. ಸೊ ಇಲ್ಲಿ ನೀವು ಪಾಸ್ವರ್ಡ್ ಸೆಟ್ ಮಾಡ್ಬೇಕು. ಈ ಪಾಸ್ವರ್ಡ್ ಯಾವತ್ತೂ ಕೂಡ ನೆನ್ಪಿರ್ಲಿ. ಯಾಕಂದ್ರೆ ನೀವು ಈ ಪಾಸ್ವರ್ಡ್ ನ ಕೊಡ್ತೀರಾ ಅಂತ ಅಂದ್ರೆ ಅದನ್ನ ಎಲ್ಲಾ ಕಡೆ ನೀವು ಉಪಯೋಗಿಸ್ತಾ ಹೋಗ್ಬೇಕಾಗತ್ತೆ. ಸೊ ರಿಮೆಂಬರ್. ಓಕೆನಾ, ಸೊ ಇಲ್ಲಾದ್ಮೇಲೆ ನೆಕ್ಸ್ಟ್ ಕೊಡಿ. ಓಕೆ, ಇಲ್ಲೂ ಕೂಡ ಯಾವುದೇ ತರ ಬೇರೆ ಆಪ್ಷನ್ಸ್ ಏನು ತಗೊಳಂಗಿಲ್ಲ. ಜಸ್ಟ್ ನೆಕ್ಸ್ಟ್, ಎಸ್ ನೆಕ್ಸ್ಟ್ ಕೊಡಿ. ಓಕೆ, ಇಲ್ಲೂ ಕೂಡ ಎಕ್ಸಿಕ್ಯೂಟ್ ಕೊಡಿ. ಓಕೆ, ಇಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕು ಅಂದ್ರೆ ಏನೇ ನೀವು ಸೆಟಪ್ ಮಾಡಿದೀರಾ ಅದೆಲ್ಲ ಪ್ರಾಪರ್ ಆಗಿ ಕಾನ್ಫಿಗರ್ ಆಗ್ಬೇಕು. ಜಸ್ಟ್ ಅ ಬಿಟ್ ಆಫ್ ಸೆಕೆಂಡ್ಸ್ ಅಥವಾ ಒಂದು ಕೆಲವೊಬ್ರು ಸಿಸ್ಟಮ್ ಅಲ್ಲಿ 1-2 ನಿಮಿಷನೋ, ಒಬ್ರಿಗೆ 5 ನಿಮಿಷ ತಗೊಳುತ್ತೆ. ಬಟ್ ಜಾಸ್ತಿ ಏನಿಲ್ಲ. ಬಟ್ ಇದೆಲ್ಲಾನು ಆಗ್ಬೇಕು. ಇದೆಲ್ಲ ಆದಾಗ ಮಾತ್ರ ನಿಮ್ಮ ಒಂದು ಪರ್ಟಿಕ್ಯುಲರ್ ವಿಡಿಯೋ ಲೈಕ್ ನೋಡಿ ಪ್ರಾಪರ್ ಆಗಿ ಬರೋದು. ಈಗ ನೋಡಿ, ದ MySQL ಕಾನ್ಫಿಗರೇಷನ್ ಹಸ್ ಬಿನ್ ಸಕ್ಸಸ್ಫುಲ್. ಕ್ಲಿಕ್ ಫಿನಿಶ್ ಟು ಕಂಟಿನ್ಯೂ. ಓಕೆನಾ, ಸೊ ಪುನಃ ನೆಕ್ಸ್ಟ್ ಕೊಡಿ. ಪ್ರಾಬ್ಲಮ್ ಏನು ಇಲ್ಲ, ಇಲ್ಲೂ ಕೂಡ ಏನು ಮಾಡಂಗಿಲ್ಲ. ಜಸ್ಟ್ ಫಿನಿಶ್ ಕೊಡಿ. ಪುನಃ ನೆಕ್ಸ್ಟ್. ಓಕೆ, ಇಲ್ಲಿ ನೀವು ಅಲ್ಲಿ ಏನ್ ಪಾಸ್ವರ್ಡ್ ಕೊಟ್ಟಿದ್ರಲ್ಲ ಆ ಪಾಸ್ವರ್ಡ್ ನ ಕೊಡ್ತಾ ಬನ್ನಿ. ಸೊ ದಿಸ್ ಪಾಸ್ವರ್ಡ್ ಈಗ ನೀವು ಪುನಃ ಇಲ್ಲಿ ಬಂದು ಚೆಕ್ ಅಂತ ಕೊಟ್ಟರೆ ನೋಡಿ ಕರೆಕ್ಟ್ ಆಗಿದ್ರೆ ನಿಮ್ಗೆ ಆಗುತ್ತೆ. ಜಸ್ಟ್ ನೆಕ್ಸ್ಟ್ ಕೊಡಿ. ಪುನಃ ಇಲ್ಲಿ ಬಂದು ಎಕ್ಸಿಕ್ಯೂಟ್ ಕೊಡ್ತಾ ಬನ್ನಿ. ಪ್ರತಿ ಒಂದು ಸ್ಟೆಪ್ ಕೂಡ ಮುಖ್ಯ, ಯಾಕಂದ್ರೆ ನೀವು SQL ನಲ್ಲಿ ನೆಕ್ಸ್ಟ್ ವಿಡಿಯೋಸ್ ಆಗ್ತಾ ಹೋದಾಗ SQL ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಓಕೆನಾ, ನೋಡಿ ದಿಸ್ ಇಸ್ ಬೀನ್ ಡನ್. ಓಕೆ, SQL ಇನ್ಸ್ಟಾಲ್ ಆಗಿದೆ. ಸೊ ಈಗ ನನಗೆ SQL ಇನ್ಸ್ಟಾಲ್ ಆಗಿದ ತಕ್ಷಣ ನನಗೆ ನೋಡಿ ಈ ತರ ಎಲ್ಲ ಓಪನ್ ಆಗ್ತಾ ಹೋಗುತ್ತೆ ವರ್ಕ್ ಬೆಂಚ್. ಸೊ ಫಸ್ಟ್ ಆಫ್ ಆಲ್ ಇದನ್ನೆಲ್ಲ ಕ್ಲೋಸ್ ಮಾಡ್ಕೋತೀನಿ. ಸೊ ನಿಮ್ಗೆ ಈಸಿಯಾಗಿ ಹುಡುಕೋದು ಹೇಗೆ ಅಂತ ಜಸ್ಟ್ ನಿಮ್ಮ ಒಂದು ಪರ್ಟಿಕ್ಯುಲರ್ ನಿಮ್ಮ ಒಂದು ಸರ್ಚ್ ಬಾಕ್ಸ್ ಬನ್ನಿ. ಈಗ ನೋಡಿ ಐ ಜಸ್ಟ್ ಕಮ್ ವಿತ್ MySQL. ನೋಡಿ MySQL ಅಂತ ಬಂದಾಗ ನಿಮಗೆ ನೋಡಿ ಇಷ್ಟು ಕೂಡ ಬರಬೇಕು. ಓಕೆ, ನಿಮ್ಗೆ ಇಷ್ಟು ಕೂಡ ಕಮಾಂಡ್ ಲೈನ್ ಕ್ಲೈಂಟು, ಶೆಲ್ಲು, ಇನ್ಸ್ಟಾಲರು, ಯೂನಿಕ್ ಕೋಡ್, ವರ್ಕ್ ಬೆಂಚು. ಓಕೆ, ಇಷ್ಟು ಕೂಡ ಬರಬೇಕು. ನಾನು ಜಸ್ಟ್ ಸಿಂಪಲ್ ಕಮಾಂಡ್ ಲೈನ್ ಕ್ಲೈಂಟ್ ನ ತಗೋತೀನಿ. ಇಲ್ಲಿ ಓಪನ್ ಮಾಡ್ಕೊಂಡು ನೋಡಿ ನಾನು ಏನ್ ಪಾಸ್ವರ್ಡ್ ಕೊಟ್ಟಿದ್ನಲ್ಲ ಆ ಪಾಸ್ವರ್ಡ್ ನ ಇಲ್ಲಿಗೆ ಹಾಕ್ತಾ ಬರ್ತೀನಿ. ಐ ಆಮ್ ಜಸ್ಟ್ ಪುಟಿಂಗ್ ದ ಪಾಸ್ವರ್ಡ್. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳಿದ್ದು ನಿಮ್ಗೆ ಪಾಸ್ವರ್ಡ್ ನೆನ್ಪಿಟ್ಕೋಬೇಕು ಅಂತ. ಪಾಸ್ವರ್ಡ್ ಕರೆಕ್ಟ್ ಆಗಿ ಕೊಟ್ಟಿದ್ರೆ ಈ ತರ ಓಪನ್ ಆಗುತ್ತೆ. ಓಕೆ, ಪಾಸ್ವರ್ಡ್ ಕರೆಕ್ಟ್ ಆಗಿರ್ಬೇಕು. ಇದು ಬೈ ಯೂಸಿಂಗ್ ಕಮಾಂಡ್ ಲೈನು. ಈಗ ಅದೇ ನಾನು MySQL ನನ್ನ ಹತ್ರ ಇನ್ನೊಂದಿದೆ ವರ್ಕ್ ಬೆಂಚ್ ಅಂತ. ಸೊ ಅದನ್ನ ಓಪನ್ ಮಾಡ್ಕೋತೀನಿ. ನೋಡಿ ಐ ಆಮ್ ಗೋಯಿಂಗ್ ಟು ಓಪನ್ ದಟ್. ನೋಡಿ ಇಲ್ಲೂ ಕೂಡ ಓಪನ್ ಆಗುತ್ತೆ. ಸೊ ನಾನು ಫಸ್ಟ್ ಹೇಳಿದ್ದೆ 3306 ನೆನ್ಪಿಟ್ಕೊಂಡಿದ್ದೆ, ದಟ್ ಇಸ್ ಅ ಪೋರ್ಟ್ ನಂಬರ್, ಲೋಕಲ್ ಹೋಸ್ಟ್. ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ಯು ಆಲ್ವೇಸ್ ರಿಮೆಂಬರ್ ನಾನೀಗ ಇಲ್ಲಿಗೆ ಬಂದು ಸೊ ಇಲ್ಲೂ ಕೂಡ ಪಾಸ್ವರ್ಡ್ ನ ಹಾಕ್ಬೇಕು. ನನಗೆ ಅವಾಗ ಇದು ಓಪನ್ ಆಗ್ತಾ ಹೋಗುತ್ತೆ. ಸೊ ಬಿಫೋರ್ ನಾನು JDBC ನಾನು ಕನೆಕ್ಟ್ ಮಾಡ್ಬೇಕು ಅನ್ನೋದಕ್ಕಿಂತ ಮುಂಚೆ ನನ್ನ ಹತ್ರ ಪ್ರಾಪರ್ ಆಗಿ MySQL ಹೇಗೆ ಇನ್ಸ್ಟಾಲ್ ಆಗಬೇಕು, ನನಗೆ ಪ್ರಾಪರ್ ಆಗಿ ಹೇಗೆ ಇನ್ಸ್ಟಾಲ್ ಮಾಡ್ಕೋಬೇಕು ನೀವು ಇದ್ರ ಮೂಲಕ ತಿಳ್ಕೊತಾ ಹೋಗ್ಬೋದು. ಸೊ ರಿಮೆಂಬರ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೋಪ್ ಎಲ್ಲರಿಗೂ ಕೂಡ ಸ್ಟೆಪ್ಸ್ ಗೊತ್ತಾಗಿದೆ ಅನ್ಕೋತೀನಿ. ಈ ಒಂದು ಪರ್ಟಿಕ್ಯುಲರ್ ಏನು ನಿಮ್ಗೆ ಆ ಲಿಂಕ್ಸ್ ಬೇಕಲ್ಲ, ಎಲ್ಲಿಂದ ಡೌನ್ಲೋಡ್ ಮಾಡೋದು ಲಿಂಕ್ಸ್ ನ ಹಾಕಿರ್ತೀನಿ, ಉಪಯೋಗಿಸ್ಕೊಂಡು ಡೌನ್ಲೋಡ್ ಮಾಡ್ಕೋತಾ ಹೋಗಿ. ಓಕೆ, ಇನ್ನೂ ಹೆಚ್ಚಿನ ವಿಡಿಯೋಸ್ಗೋಸ್ಕರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಯಾರಿಗಾದ್ರೂ ಸಪ್ರೇಟ್ ಕ್ಲಾಸಸ್ ಬೇಕಂದ್ರೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ, ಇಲ್ಲ ನನ್ನ ಮೇಲ್ ID ಇದೆ, ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ತಾ ಹೋಗ್ಬೋದು. ಓಕೆ, ಆದಷ್ಟು ಕಲೀರಿ, ಸ್ಕಿಲ್ಸ್ ನ ಅಪ್ಡೇಟ್ ಮಾಡ್ಕೋತಾ ಹೋಗಿ. ಏನೇ ಕ್ವರೀಸ್ ಇದ್ರು ವಾಪಸ್ ಬನ್ನಿ. ಥ್ಯಾಂಕ್ ಯು ಆಲ್, ಹ್ಯಾವ್ ಅ ನೈಸ್ ಡೇ.